ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕಚೇರಿ ಮತ್ತೊಮ್ಮೆ ವಿವಾದದ ಕೇಂದ್ರವಾಗಿದೆ. ಹೌದು, ತಾಲೂಕು ಕಚೇರಿಯಲ್ಲಿ ಹಕ್ಕು ದಾಖಲೆ ಶಿರಸ್ತೆದಾರಾಗಿ ಸೇವೆ ಸಲ್ಲಿಸುತ್ತಿದ್ದ ಧರ್ಮೇಂದ್ರ ಪ್ರಸಾದ್ ರವರನ್ನ ಏಕಾಏಕಿ ಟೇಕಲ್ ಉಪತಹಸೀಲ್ದಾರ್ ಹುದ್ದೆಗೆ ವರ್ಗಾವಣೆ ಮಾಡಲಾಗಿದೆ. ಶಾಸಕ ಕೆವೈ ನಂಜೇಗೌಡರವರ ಪತ್ರದ ಕೋರಿಕೆಯ ಮೇರೆಗೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿದುಬಂದಿದೆ. ಆದರೆ ರಿಯಲ್ ಎಸ್ಟೇಟ್ ವಲಯದ ಒತ್ತಡಕ್ಕೆ ತಕ್ಕಂತೆ ನಡೆದುಕೊಳ್ಳದ ಕಾರಣಕ್ಕೆ ಪ್ರಾಮಾಣಿಕ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಮಾಲೂರಿನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವ ಅಧಿಕಾರಿಗಳಿಗೆ ಉಳಿಗಾಲವಿಲ್ಲ ಎಂದು ಕರವೇ ಸಮರ ಸೇನೆ ಸಂಘಟನೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಬೆಲೆ ಇಲ್ಲದಾಗಿದೆ. ನಿಷ್ಠಾವಂತವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಜಿಲ್ಲೆಯಲ್ಲಿ ಯಾರೂ ಬೇಕಾಗಿಲ್ಲ. ಕಳ್ಳಕಾಕರ ಕೆಲಸ ಮಾಡುವಂಥ ಅಧಿಕಾರಿಗಳು ಜಿಲ್ಲೆಯಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಎಲ್ಲ ಅವ್ರು ಬೇಕಾಗಿದ್ದಾರೆ. ಏನು ಈ ದಿನ ಮಾಲೂರು ತಾಲೂಕಿನ ಉಪದಂಡಾಧಿಕಾರಿಗಳಾದಂಥ ಧರ್ಮೇಂದ್ರ ಪ್ರಸಾದ್ ಅವರನ್ನು ವರ್ಗಾವಣೆ ಮಾಡಿರೋ ವಿಚಾರವಾಗಿ ಜನಸಾಮಾನ್ಯರು ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಅವರು ಒಳ್ಳೆ ಮನುಷ್ಯ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಮುಖಾಂತರ ಹೇಳಿದಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಇಂತಹ ನಿಷ್ಠಾವಂತ ಅಧಿಕಾರಿಗಳನ್ನು ಜಿಲ್ಲೆಯಲ್ಲೇ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀವಿ. ಯಾಕಂತಂದರೆ ಕಳ್ಳರಿಗೆ ಕಾಕರಿಗೆ ಇಲ್ಲಿ ಬಂದು ದುಡ್ಡು ಮಾಡ್ಕೊಂಡು ಹೋಗುವಂಥವ್ರಿಗೆ ಸಿಗುವಂಥ ಕೆಲಸ ನಿಷ್ಠೆಯಿಂದ ನಮ್ಮ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಕಷ್ಟ ಗೋಳು ಕೇಳುವಂತಹ ಅಧಿಕಾರಿಗಳಿಗೆ ಬೆಲೆನೇ ಇಲ್ವಾ? ಬೆಲೆ ಇಲ್ಲದಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡೋದು ಏನಂತಂದರೆ, ನಿಷ್ಠಾವಂತರು ಯಾರಿದ್ದಾರೆ, ಅನಿಷ್ಠಾವಂತರು ಯಾರಿದ್ದಾರೆ ಅವನ್ನೆಲ್ಲ ಗಮನಿಸಿ ನಿಷ್ಠಾವಂತರಿಗೆ ಒಂದು ಅವಕಾಶ ಕೊಟ್ಟು ಅವರವರ ಕೆಲಸ ಮಾಡೋದಕ್ಕೆ ನೀವು ಶಿಸ್ತುಬದ್ಧವಾಗಿ ತಾರೀಖು ಕೊಡಬೇಕಾಗುತ್ತೆ. ರಾಜಕಾರಣಿಗಳು ಅವರ ಕೆಲಸಗಳು ಕಾಮಗಾರಿಗಳಿಗೆ ಅವರೇನೋ ಬೋಗಸ್ ಮಾಡೋದಕ್ಕೆ, ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದಾಗ ರಾಜಕಾರಣಿಗಳು ಮಾಡುವಂಥ ಕುತಂತ್ರಿ ಕೆಲಸಗಳಿಂದ ಇವತ್ತು ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಆ ಅಧಿಕಾರಿಗಳನ್ನ ಕಾಪಾಡುವಂಥವ್ರು ಯಾರಪ್ಪ? ಜಿಲ್ಲಾಧಿಕಾರಿಗಳಿರ್ತಾರೆ. ಜಿಲ್ಲಾಧಿಕಾರಿಗಳಂದರೆ ಡಿಸ್ಟ್ರಿಕ್ಟ್ ದಣಿ, ಜಿಲ್ಲೆಗೆ ತಂದೆ ಇದ್ದಂಗೆ ಅಧಿಕಾರಿಗಳಲ್ಲಿ ಅವರನ್ನು ಯಾರು ನಿಷ್ಠಾವಂತರು ಪ್ರಾಮಾಣಿಕರು ಅವರ ಬಗ್ಗೆ ಗಮನ ಹರಿಸಿ ಅವರು ಮಾಡುವಂಥ ಕೆಲಸಕ್ಕೆ ಸೂಕ್ತವಾಗಿ ಭದ್ರತೆ ಕೊಟ್ಟು ಕೆಲಸ ಮಾಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ವಿನಾಕಾರಣ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ ಅವರು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ.